ನಾಡಿನಲ್ಲಾದಂತಹ ಮಹಾ ದುರಂತದ ಕಥೆಯನ್ನು ನಿಮ್ಮೆದುರಿಗಿಡ್ತಾ ಇದ್ವಿ. ವಯನಾಡು ಭೂಕುಸಿತದಲ್ಲಿ ಕಣ್ಣೀರ ಕಥೆಗಳು ನೂರಾರಿವೆ. ಇಡೀ ಕುಟುಂಬವನ್ನೇ ಕಳೆದುಕೊಂಡು ಸಂಕಟ ಪಡುತ್ತಾ ಇರುವಂತಹ ಹಲವರಿದ್ದಾರೆ. ಕುಟುಂಬದಲ್ಲಿ 9 ಜನರಿದ್ರು, ಆದ್ರೆ ಈಗ ಬದುಕುಳಿದದ್ದು ಒಬ್ಬನೇ. ಆತನ ನೈಟ್ ಶಿಫ್ಟ್ ಕೆಲಸ ಆತನ ಪ್ರಾಣ ಉಳಿಸಿದೆ. ಚೂರಲ್ಮಲೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾರ್ಖಾನೆಯಲ್ಲಿ ಕೆಲಸದಿಂದ ಮನೆಗೆ ಬಂದ್ರೆ ಮನೆಯೂ ಇಲ್ಲ, ಕುಟುಂಬಸ್ಥರು ಇಲ್ಲ, ಊರಿಗೂರೇ ಸರ್ವನಾಶ ಆಗಿದೆ. ಇಡೀ ಕುಟುಂಬ ಕಳೆದುಕೊಂಡು ಬೀದಿಗೆ ಬಿದ್ದಿದೆ ಬದುಕು. 9 ಜನರಿದ್ದ ಕುಟುಂಬವೇ ನಾಪತ್ತೆಯಾಗಿದ್ದು 2 ಮೃತದೇಹ ಪತ್ತೆಯಾಗಿದೆ. ಒಬ್ಬ ವ್ಯಕ್ತಿ ಮಾತ್ರ ಆತ ನೈಟ್ ಶಿಫ್ಟ್ ಕೆಲಸಕ್ಕೆ ಅಂತ ಕಾರ್ಖಾನೆಗೆ ಹೋಗಿದ್ದಕ್ಕೆ ಜೀವ ಉಳಿದಿದೆ. ಸುವರ್ಣ ನ್ಯೂಸ್ ಬಳಿ ಆ ವ್ಯಕ್ತಿ ತಮಗಾದಂತಹ ನೋವು, ತಮ್ಮ ಕಣ್ಣೀರ ಕಥೆಯನ್ನ ಹೇಳ್ಕೊಂಡಿದ್ದಾರೆ. ಕೇರಳದ ಮಹಾ ದುರಂತದಲ್ಲಿ ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆನೇ ಆಗ್ತಾ ಇದೆ. ಈಗಾಗಲೇ ಕೂಡ 254ಕ್ಕೂ ಹೆಚ್ಚು ಮೃತದೇಹಗಳು ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ನೂರಾರು ಜನ ಕಣ್ಮರೆಯಾಗಿದ್ದಾರೆ. ನಾಪತ್ತೆ ಆಗಿರೋರ್ನ ಹುಡುಕುವಂತ ಕೆಲಸ ಕೂಡ ಆಗ್ತಾ ಇದೆ. ಈ ಒಂದು ಮಹಾ ಘೋರ ದುರಂತ ಏನಿತ್ತು, ದುರಂತದಲ್ಲಿ ಸಂತ್ರಸ್ತರಾದವರ ಸಂಖ್ಯೆ 1000ಕ್ಕೂ ಅಧಿಕ ಇರತಕ್ಕಂಥದ್ದು. ಸಾಕಷ್ಟು ಕಾಳಜಿ ಕೇಂದ್ರಗಳಲ್ಲಿ ಅವರನ್ನ ಇರಿಸಿ ಅವರಿಗೆ ಆಹಾರ ಮತ್ತೆ ಮೂಲ ಸೌಕರ್ಯಗಳನ್ನ ಕೊಡುವಂತ ಕೆಲಸಗಳು ಆಗ್ತಾ ಇದೆ. ಆದರೆ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂತಹ ಪ್ರತಿ ಒಬ್ಬರ ಕಥೆಯೂ ಕೂಡ ಒಂದೊಂದಾಗಿ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರ ಕಥೆಯೂ ಕೂಡ ಒಂದೊಂದು ದುಃಖದ ಕಥೆಯೂ ಕೂಡ ಒಂದೊಂದು ವಿಚಾರವನ್ನ ತೆರೆದಿಡ್ತಾ ಬರ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಒಬ್ಬರು ಇಬ್ಬರಲ್ಲ, ಉಳಿದುಕೊಂಡಿರ್ತಕ್ಕಂಥ ಒಬ್ಬರು ಇಡೀ ಕುಟುಂಬವನ್ನ ಕಳ್ಕೊಂಡಂತವ್ರು ಅಂತಹ ದುಃಖ ಇರ್ತಕ್ಕಂಥದ್ದನ್ನೇ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಎಲ್ಲರಿಗೂ ಕೂಡ ಒಂದೇ ದುಃಖ ಇರ್ತಕ್ಕಂಥದ್ದು, ತಮ್ಮ ಇಡೀ ಕುಟುಂಬನೇನು ಕಳ್ಕೊಂಡಿದ್ದಾರೆ. ಇಡೀ ಕುಟುಂಬವನ್ನ ನಾವು ಮತ್ತೆಂತೂ ಕರೆತರ್ಲಿಕ್ಕೆ ಆಗೋದಿಲ್ಲ, ಅವರ ಮೃತದೇಹಗಳಾದ್ರೂ ಕೂಡ ಸಿಗ್ತಾವ ಅಂತೇಳಿ. ಆದ್ರೆ ಇಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಜನ ಏನೋ ಅದೃಷ್ಟದಿಂದ ಪಾರಾಗಿದ್ದಾರೆ ಅಂತಾನೂ ಕೂಡ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಇಲ್ಲೇ ಕೆಲಸ ಮಾಡ್ತಿದ್ದಂಥವ್ರು ದುರಂತ ನಡೆಯುವಂತ ಸಂದರ್ಭದಲ್ಲಿ ಹೊರಗಡೆ ಹೋಗಿದ್ರು, ಅಂತವ್ರು ಬದುಕೊಳ್ತಿದ್ದಾರೆ. ಆದರೆ ಅವರ ಮನೆ ಏನಿದೆ, ಅವರ ಮನೆ ಸಂಪೂರ್ಣವಾಗಿ ನಾಶ ಆಗಿದೆ. ಮನೆಯಲ್ಲಿದ್ದ ಸದಸ್ಯರೆಲ್ಲರೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದ್ದಾರೆ. ಇಂತಹ ಒಂದು ಕಥೆಯನ್ನ ಸದ್ಯಕ್ಕೆ ನಾನೀಗ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಇವರು ಮೂಲತಃ ಕೇರಳದವರೇ, ಕರ್ನಾಟಕದಲ್ಲಿ ಇದ್ದದಕ್ಕಾಗಿ ಬದುಕಿದ್ರು. ಆದ್ರೆ ಅವರ ಕುಟುಂಬ ಏನಿದೆ, ಕುಟುಂಬ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಬನ್ನಿ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ರಾಜೇಂದ್ರ. ತಮ್ಮ ಈ ಒಂದು ದುರಂತದಲ್ಲಿ ತಮ್ಮ ಕುಟುಂಬಕ್ಕಾದಂತ ಅನ್ಯಾಯ ಎಂತದ್ದು? ಕುಟುಂಬ ಅನ್ಯಾಯ, ನಮ್ಮ ಹೆಂಡತಿ ಮಾಮವರು 3 ಜನ, ಅವರ ಹೆಂಡತಿ ಅವ್ರ ಕೂಸರು 9 ಜನ. ಜುಲೈ 30 ಈ ದುರಂತದಲ್ಲಿ ಹೋಯ್ತು. 9 ಜನಲ್ಲೂ 2 ಜನ ಸಿಕ್ತವು. 7 ಜನ ಬೋಡಿ ಸಿಕ್ಬೇಕು, ಇನ್ನೂ ಸಿಕ್ಕಲ್ಲ. ಯಾವ ಊರಿನಲ್ಲಿ ಇದ್ರು ಸರ್? ಇಲ್ಲಿ ಚೂರಲ್ಮಲ. ಏನ್ ಕೆಲಸ ಮಾಡ್ತಾ ಇದ್ರು? ನಾವು ತೋಟದಲ್ಲಿ. ಟಿ ಎಸ್ಟೇಟ್. ತಾವೆಲ್ಲಿದ್ದೀರಿ ಸರ್ ಅವಾಗ? ನೀವೆಲ್ಲ ಹೋಗಿದ್ರಿ? ನಾವು ಇಲ್ಲಿ ಇರಲ್ಲ. ನಾನು ದೊಡ್ಡ ಒಂದು 30 ಕಿಲೋಮೀಟರ್ ದಂಡೆ, ಅಚ್ಚೂರಿ ಎಸ್ಟೇಟ್, ಅಲ್ಲಿ ನಾವು ಕೆಲಸ ಮಾಡುದು. ಅಲ್ಲಿ ಟೀ ಫ್ಯಾಕ್ಟ್ರಿ, ಅಚ್ಚೂರಿ ಟೀ ಫ್ಯಾಕ್ಟ್ರಿ ಕೆಲಸ ಮಾಡುದು. ಇದು ನಾನು ಹೆಡ್ತಿ ಮನ ಚೂರಲ್ಮಲ, ಅವ್ರ ಮಾಮವರಲ್ಲಿ. ನಾನು ಅಲ್ಲಿ ಇರ್ದದು. ರಾತ್ರಿ 2 ಗಂಟೆಗೆ 3 ಗಂಟೆಗೆ ಕೋಲ್ ಬಂದು ಅಚ್ಚೂರಿ ಟೈಮ್ಲೇ ಬಂದೆ ನಾನು ಚೂರಲ್ಮಲಗೆ. ಮನೆ ಇತ್ತ ಅಲ್ಲಿ? ಅವ್ರದ್ದು ಅವ್ರ ಮನೆ ಇಲ್ಲ, ಯಾನು ಇಲ್ಲ, ಎಲ್ಲ ಹೋಯ್ತು. 3 ಮನೆ. ಅದು ನಮ್ ಕುಟುಂಬದಲ್ಲಿ 3 ಮನ, ಅದು ಅದಕ್ಕೂ ಮೇಲಿದ್ದೆಲ್ಲ ಮನೆಲ್ಲ ಹೋಯ್ತು. ಈಗ 3 ದಿನ ಆಯ್ತು ದುರಂತ ಎಲ್ಲ ನಡೆದು. ಈಗ ಬಾಡಿಗಳು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಬರೀ 2 ಸಿಕ್ಕಿರೋದು ಅಂತ. ಇನ್ 7 ಬಾಡಿಗಳು ಹುಡುಕಾಟ ಮಾಡ್ತಾ ಇದಾರೆ. ಬಾಡಿಗಳು ಸಿಗ್ತದ. ದಂಡ ನೆಕ್ಸ್ಟ್ ಜಿಲ್ಲಾ ಮಲಪ್ಪುರಂ ಜಿಲ್ಲೆ ಇದೆ. ಅಲ್ಲಿ ಈ ಒಳ ಹೋಗೋದು, ಅಲ್ಲಿ ಗಟ್ಟೆ ಒಳ ಹೋಗೋದು, ಚೂರಲ್ಮಲ ಒಳ ಹೋಗೋದು ಮಲಪ್ಪುರಂ ಡಿಸ್ಟಿಕ್. ಅಲ್ಲಿಂದ ತಕೊಂಡ್ ಬರ್ತದ ಗೊತ್ತಾಗಿಲ್ಲ. ಬಾಡಿ ಬೀಕ್ ಆಗಿಬಿಟ್ಟು ಗೊತ್ತಾಗಿಲ್ಲ. 2 ಬಾಡಿ ಸಿಕ್ತು, ಇನ್ನು 7 ಬಾಡಿ ಸಿಕ್ತು. ಅಂದ್ರೆ ಇವಾಗ ಅಲ್ಲಿ ಸಿಗ್ತಾ ಇರೋಂತ ಬಾಡಿಗಳೇನಿದೆ ಅವು ಗುರ್ತಿಡಿಯಕ್ ಆಗ್ತಾ ಇಲ್ಲ ಅಂತನಾ? ತಕೊಂಬತ್ತದ ಅವರು ಫ್ರೀಸರ್ ಮಡಗ್ಬಿಟ್ಟು ತಕೊಂಬತ್ತದ ಅವರು. ನೆನ್ನ ಅವರು 30-35 ಬಾಡಿ ತಕೊಂಡ್ಬಂದು, ಇನ್ನು ಹೊತ್ನತಿ ಬರ್ತದ ಅವರು. ಈಗ ನೀವು ನಿಮ್ ಮಿಸಸ್ ಮನೆ ಅಂತೇಳಿ ನೀವು ಅಲ್ಲಿಗೇನ ಬಂದ್ರೆ ನಿಮ್ಗೂ ಇಂಥದ್ದೊಂದು ಅಪಾಯ ಆಗೋಗ್ತಾ ಇತ್ತು? ನಾನು ಅಲ್ಲಿಂದ ನನ್ನ ಅಮ್ಮವ್ರ ಮನ ಮೇಲೆ ಇರೋದು.
ಇದು ಮಾಮವ್ರ ಮನೆ ಕೀಡ. ನಾನು ಅಲ್ಲಿ ಹಗಲೆಲ್ಲ ಹೋಯ್ತಾನೆ, ರಾತ್ರಿ ಹೋಗಲ್ಲ. ಒಳ ದಂಡೆ ಈ ಮನೆ ಇರೋದು. ಇಷ್ಟು ಮಳೆ ಉದ್ರ ಒಳ ದಾರಿ. ಈ ಪ್ರತಿ ವರ್ಷನೂ ಮಳೆ ಇಷ್ಟೊಂದೇ ಬರುತ್ತಾ? ಇಷ್ಟು ಮಳೆ ಬರಲ್ಲ ಪ್ರತಿ ವರ್ಷ, ಅದು ಫಸ್ಟ್ ಇಷ್ಟು ಮಳೆ ಬಂದದ್ದು. ಈಗ ಅಲ್ಲೆಲ್ಲರೂ ಹೇಳ್ತಾರೆ ಗುಡ್ಡ ಕುಸಿತದೆ ಹೋಗ್ಬೇಡಿ ಅಂತ ಅಧಿಕಾರಿಗಳು ಹೇಳಿದ್ರು, ಆದ್ರೂ ಎಲ್ಲ ಉಳ್ಕೊಂಡಿದ್ರು ಅಂತ. ನಿಮ್ಮವ್ರಿಗೆಲ್ಲ ಮಾಹಿತಿ ಬಂದಿರ್ಲಿಲ್ವಾ? ಇಲ್ಲ, ಅವರು ಹೇಳ್ದು ಇಷ್ಟು ಬರೆದು ಯಾರು ತಿಳ್ಕೊಂಡಿಲ್ಲ. ಸೊ ಇದು ನಿಜಕ್ಕೂ ಕೂಡ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡಕ್ಕಾಗದಂತ ದುಃಖ. ಇಡೀ ಕುಟುಂಬ ಕಣ್ಮರೆಯಾಗಿದೆ. ಏನಂತ ಹೇಳಿದ್ರೆ ಬೆಳಗ್ಗೆ ಆದ್ರೂ ಮನೆಗೆ ಹೋಗ್ತಾ ಇದ್ರು, ಆ ಮನೆಯಲ್ಲಿ ಕುಟುಂಬ ಸದಸ್ಯರನ್ನ ಮಾತಾಡ್ಸ್ ಬರ್ತಿದ್ರು. ಇವರು ರಾತ್ರಿ ಆದ ಕಾರಣಕ್ಕೆ ಅಲ್ಲಿ ಇಲ್ಲದ ಕಾರಣಕ್ಕೆ ಬದುಕುಳಿದಿದ್ದಾರೆ. ಆದ್ರೆ ಇವರಿಗೆ ಸಂಬಂಧಪಟ್ಟಂತ 3 ಕುಟುಂಬಗಳೇನಿವೆ ಅವು ಸಂಪೂರ್ಣವಾಗಿ ನಾಶ ಆಗಿದೆ. 3 ಕುಟುಂಬಗಳಿಂದ 9 ಜನ ಕಣ್ಮರೆಯಾಗಿರ್ತಕ್ಕಂಥದ್ದು. 9 ಜನರಲ್ಲಿ 2 ಮೃತದೇಹ ಸಿಕ್ಕಿದೆ. ಇನ್ನು 7 ಜನರ ಮೃತದೇಹಕ್ಕಾಗಿ ಹುಡುಕಾಟವನ್ನ ಮಾಡ್ತಿದ್ದಾರೆ. ಇಲ್ಲಿಂದ 90 ಕಿಲೋಮೀಟರ್ನ ದೂರ ಏನಿದೆ, ಆ ದೂರದವರೆಗೂ ಕೂಡ ಮೃತದೇಹಗಳು ತೇಲ್ಕೊಂಡು ಹೋಗಿವೆ. ಅಲ್ಲಿಂದ ತರುವಂತ ಮೃತದೇಹಗಳಲ್ಲಿ ತಮ್ಮವರ ಬಾಡಿ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದೇ ಇವ್ರಿಗೊಂದು ಸಾಹಸ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲೂ ಕೂಡ ಸಿಕ್ಕಿರ್ತಕ್ಕಂಥ 2 ಮೃತದೇಹದ ಅಂತ್ಯಕ್ರಿಯೆ ಮಾಡಿದ್ದಾರೆ. ಅದರ ಮುಂದಿನ ಕಾರ್ಯವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈ ಒಂದು ದುಃಖ ಯಾವ ರೀತಿಯಾಗಿ ಅವ್ರನ್ನ ಅಂದ್ರೆ ಇದನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಅನ್ನೋದು ಕೂಡ ಅವ್ರ ಮನಸ್ಸಿಗೆ ಆಗಿರ್ತಕ್ಕಂಥ ಆಘಾತ ತಡೆ ಹಿಡಿತಾ ಇದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ಯಾಮರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.